ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಮಂತ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಅರ್ಪಿಸಿ, ಕೇಂದ್ರ ಸರ್ಕಾರದ ಸಚಿವರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನನ್ನ ಆತ್ಮೀಯ ಮಿತ್ರರಾದ ಪ್ರಹ್ಲಾದ್ ಜೋಶಿ ಅವರೇ, ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದ ಬದುಕಿಗೆ 8 ಬಾರಿ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿ ದಾಖಲೆಯನ್ನು ಸೃಷ್ಟಿಸಿ ಎಲ್ಲ ರಾಜಕಾರಣಿಗಳು ಕೂಡ ಒಂದು ಮಾರ್ಗದರ್ಶನವನ್ನು ನೀಡಿ ತಮ್ಮದೇ ಆದಂತಹ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡ್ತಾ ಇರುತ್ತ ನನ್ನ ಹಿರಿಯ ನಾಯಕರು, ನನ್ನ ಸ್ನೇಹಿತರಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸತಕ್ಕಂಥ ಕುಮಾರಿ ಅಕ್ಷಯ ಗೋಖಲೆ ಅವರೇ, ಹೊರಟ್ಟಿಯವರ ಕುಟುಂಬದ ಎಲ್ಲ ಗೌರವಾನ್ವಿತ ಅವರ ಸೋದರಿಯರು, ಅವರ ಧರ್ಮಪತ್ನಿಯರು, ಅವರ ಕುಟುಂಬದ ಎಲ್ಲ ಮಕ್ಕಳು, ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಲು ಬಂದಂಥ ಎಲ್ಲ ಬಂಧು ಭಗಿನಿಯರು ಮತ್ತು ವಿಶೇಷವಾಗಿ ಅವ್ವ ಪ್ರಶಸ್ತಿಗೆ ಪಾತ್ರರಾದಂಥ ಎಲ್ಲ ನನ್ನ ಬಂಧು ಭಗಿನಿಯರು, SR ಪಾಟೀಲ್ ಅವ್ರಿಗೂ ಕೊಡ್ತಾ ಇದ್ದೀವಿ, ಕೊಟ್ಟು ಆಮೇಲೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಇರ್ತೀನಿ ನಾನು ಅವ್ರಿಗೆ ಕೊಡುವಾಗ ಅಂತೇಳಿ ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಗದಗಿನಲ್ಲಿ ಕಾರ್ಯಕ್ರಮ ಪಾಲ್ಗೊಳ್ಬೇಕು, ಆ ಕಾರ್ಯಕ್ರಮ ನಡೆಸೇ ಹೋಗ್ತೀನಿ ಅಂತೇಳಿ ಒಪ್ಪಿಕೊಂಡು ಈ ನನ್ನ ಉದ್ಘಾಟನಾ ಪ್ರಾರಂಭವನ್ನು ಮಾಡಿದ್ದೇನೆ. ಬಹಳ ಸಂತೋಷದಿಂದ, ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹೊರಟ್ಟಿ ಸಾಹೇಬರು ನನ್ನ ಮನೆಗೆ ಬರ್ತೀನಿ ಅಂತೇಳಿ ಫೋನ್ ಮಾಡಿದ್ರು. ನಾನು ಅವರಂತ ಕೌನ್ಸಿಲ್ ಚೇರ್ಮನ್ ಇದ್ದೀನಿ, ನೀವು ಬರಬೇಡಿ, ನಾನೇ ಬರ್ತೀನಿ ಅಂತ ಹೇಳಿದೆ. ಆದರೂ ಇಲ್ಲ, ನಾನು ಬರಬೇಕು ಅಂತ ವಿಚಾರ ಗೊತ್ತಾಗ್ಲಿಲ್ಲ. ಈ ರೀತಿ 15ನೇ ತಾರೀಕು ನಮ್ಮ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದೇನೆ, ಬಹಳ ಜನ ಮುಖಂಡಗಳೆಲ್ಲ ಕರೆಸಿದ್ದೇನೆ, ಈ ಬಾರಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ, ನೀವು ಬರಬೇಕು ಅಂತ ಹೇಳಿದ್ರು. ನನಗೆ ಅಸೆಂಬ್ಲಿ ಕೌನ್ಸಿಲ್ ಬೇರೆ ಬೇರೆ ಕಾರ್ಯಕ್ರಮ, ಮಹಾತ್ಮ ಗಾಂಧೀಜಿದು 100 ವರ್ಷದ ಆಚರಣೆ ನಾವು ಮಾಡ್ತಾ ಇದ್ದೀವಿ, ಇವೆಲ್ಲ ಜವಾಬ್ದಾರಿ ಹೆಚ್ಚಿತ್ತು. ಆದರೂ ಅವ್ರಿಗಿಲ್ಲ ಅನ್ನಕ್ಕಾಗಲಿಲ್ಲ. ಅವ್ರೇನು ಆದೇಶ ಕೊಟ್ಟರೆ ನಾನು ಒಬ್ಬನೇ ಅಲ್ಲ, ಇಡೀ ಸರ್ಕಾರನೇ ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ. ಮುಖ್ಯಮಂತ್ರಿ ಕೂಡ ಅವ್ರ ಹತ್ರಕ್ಕೆ ಹೋಗ್ಬೇಕು, ಅವ್ರ ಮುಖ್ಯಮಂತ್ರಿ ಹತ್ರಕ್ಕೆ ಬರೋಂಗಿಲ್ಲ ಅಂತ ಪೀಠದಲ್ಲಿ ಅವ್ರು ಕೂತಿದ್ದಾರೆ. ಬರ್ತಿದ್ದಂಗೆ ನಮ್ಮ ಪ್ರಹ್ಲಾದ್ ಜೋಶಿನ ಕರೆಯಕ್ಕೆ ಹೋದ್ರೆ ಹೇಳ್ಬೇಡಿ ಇಲ್ಲೇ ಕೂತ್ಕೊಳ್ಳಿ, ನೀವು ಬೀಳಬಾರದು ಅಂತೇಳಿ ಅವ್ರಿಗೆ ಹೇಳ್ತಿದ್ರು. ಅದು ಅವರ ನಮ್ಮ ಅನುಭವ. ಆ ಸ್ಥಾನದಲ್ಲಿ ಕೂತವ್ರಿಗೆ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಕೊಡಲೇಬೇಕಾಗಿದೆ, ಯಾರು ಏನೇ ಹಾಕಿದ್ರು. ಸೊ ಹಂಗೆ ಅಂತ ಎತ್ತರ ಸ್ಥಾನದಲ್ಲಿ ಆ ತಾಯಿ ಗುರುವ ಜನ್ಮ ಕೊಟ್ಟಿದ್ದಾರಲ್ಲ, ನಾನು ಈ ಒಂದು ಪವಿತ್ರವಾದಂಥ ಸಭೆಗೆ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ. ಈ ಮನುಷ್ಯತ್ವಕ್ಕೆ ಮೂಲಕ್ಕೆ ಸಾಕ್ಷಿಯಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವು ನಾವೆಲ್ಲ ಪಾಲ್ಗೊಂಡಿದ್ದೀವಲ್ಲ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ಯಾರು ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟು ದೊಡ್ಡದಲ್ಲೇ ಬದುಕಿರ್ಲಿ, ಯಾವ ದೊಡ್ಡ ಸ್ಥಾನದಕ್ಕೆ ಹೋಗಿರ್ಲಿ, ನಮ್ಮ ತಾಯಿಗಿನ್ನ ದೇವರಿಲ್ಲ. ದೇವರನ್ನ ಬೇಕಾದಷ್ಟು ದೇವರುಗಳನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ಧರ್ಮಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ತಾಯಿ ಕೊಟ್ಟಂತಹ ಗುರುವಿನ ಶಿಕ್ಷಣವನ್ನ
ನಾವ್ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಒಂದು ಅವ್ವ ಟ್ರಸ್ಟ್ ನಿರ್ಮಾಣ ಮಾಡಿ ಜನಸೇವೆಯನ್ನು ಮಾಡಲಿಕ್ಕೆ ಹೊರಟಂತ ನನ್ನ ಮಿತ್ರ ನಮ್ಮ ಹೊರಟ್ಟಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮ್ಮೆಲ್ಲರ ಭಾಗ್ಯ 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 ಅಂತ ಹೇಳಿ ನಾನು ಭಾವಿಸ್ತೀನಿ. ತಾಯಿ ಮಾತೆ, ಅಮ್ಮನ ಮಾತೆ ಅಮೃತ, ಅಮ್ಮನ ಪ್ರೀತಿಯೇ ಜೀವ. ಸೊ ತಾಯಿ ಎಂದರೆ ನಾವೆಲ್ಲ ಅಲ್ಲಿಂದ ಉಸಿರು. ಸೊ ತಾಯಿ ತೋರಿಸಿದ್ದೆ ನಮಗೆಲ್ಲ ಗುರುವಿನ ಮಮತೆ. ಇದರೆಲ್ಲ ನಾವೆಲ್ಲ ಭಕ್ತಿಯಿಂದ ನೋಡ್ತಾ ಇದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನನ್ನು ಅನೇಕ ಸಂದರ್ಭದಲ್ಲಿ ನನ್ನ ಕೆಲವು ಕಡೆ ಕರೀತಾ ಇರ್ತಾರೆ, ನಮ್ಮ ಟ್ರೈನಿಂಗ್ ಇವಕ್ಕೆಲ್ಲ ಕರೀತಾ ಇರ್ತಾರೆ. ನಾನು ವಿಧಿ ಇಲ್ಲದೆ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹೋಗ್ಬೇಕಾಗ್ತದೆ. ನಾನು ಹೇಳ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹೂ ಇಸ್ ದಿ ರೂಟ್ ನಾವು? ಫಸ್ಟ್ ಫಾರ್ ಎವ್ರಿ ಒನ್ ದಿ ಮದರ್ ಇಸ್ ದಿ ರೂಟ್. ತಾಯಿನೇ ಬೇರು. ಸಂಗೆ ನಮ್ಮ ತಾಯಿ ಕಲಿಸ್ಕೊಟ್ಟಂತಹ ಸಂಸ್ಕಾರ, ಮಮತೆ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ತಾಯಿನ ನೆನೆಸ್ಕೊಂಡು ತಾಯಿ ಕೊಟ್ಟಂತ ಮಾರ್ಗದರ್ಶನದಿಂದ ನಾನು ಎಷ್ಟೇ ದೊಡ್ಡವನಾಗಿದ್ದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಹೇಳಿ ಭೀಷ್ಮ ಧರ್ಮರಾಯಿ ಒಂದು ಮಾತಾಡ್ತಾರೆ. ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನೆ ಜೈತ್ಯಸ್ಥ ಧರ್ಮತ ಅಂತಾರೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಂತೆ ಹುಟ್ಟುತ್ತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಮತ್ತೊಂದು ಗುರುವಿನ ಋಣ. ಆ ಋಣವನ್ನ ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ನಮ್ಮ ಹೊರಟ್ಟಿಯವರು ಆ ತಂದೆ ತಾಯಿ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ನಮ್ಮ ತಾಯಿ ನನಗೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟು ಬದುಕಿಸಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ನಾನು ಧರ್ಮದಿಂದ ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. 100 ಜನ ಮಕ್ಕಳಿಗೂ ಕೂಡ ನಾನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ. ಶಿಕ್ಷಣ ವೃತ್ತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಮಾಜದ ಬದುಕಿನ ವೃತ್ತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇವತ್ತು 10 ಜನರಿಗೆ ಪ್ರಶಸ್ತಿಯನ್ನು ನೀಡಿ ಸಮಾಜಕ್ಕೂ ಕೂಡ ನಾನು ಋಣವನ್ನು ತೀರಿಸ್ತಾ ಇದ್ದೇನೆ. ಧರ್ಮದಿಂದ ತೀರಿಸೋಣ ಅಂತೇಳಿ ಅವರು ಕೈಗೊಂಡಿರೋದನ್ನು ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ. ಇವತ್ತು 8ನೇ ಬಾರಿ ನಮ್ಮ ಹೊರಟ್ಟಿ ಸಾಹೇಬರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದ್ದಾರೆ. 8ನೇ ಬಾರಿ ಅದು ಸಣ್ಣದಲ್ಲ. ಅಸೆಂಬ್ಲಿಲಿ 5 ವರ್ಷ ಯಾವ್ದಾದ್ರು ಮಧ್ಯೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಡಿಸಾಲ್ವ್ ಮಾಡಿಬಿಟ್ರೆ ಯಾವ್ದಾದ್ರು ಕಾನೂನು ತಂದ್ಬಿಟ್ಟು ನಮ್ಮ ಜೋಶಿ ಅವ್ರ ಕಾನೂನು ತಂದ್ಬಿಟ್ಟು ಅದಕ್ಕೆ 2 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. 3 ವರ್ಷಕ್ಕೆ ಒಂದ್ಸತಿ ಪಾರ್ಲಿಮೆಂಟ್ ನಿಮಗೆಲ್ಲ ನೆನಪಿರಬೇಕು. 5 ವರ್ಷಕ್ಕೆ 3 ಸತಿ ಪಾರ್ಲಿಮೆಂಟ್ ಆಗ್ಬೋದು. 1 ವರ್ಷ 2 ವರ್ಷಕ್ಕೆ 3 ವರ್ಷ ಪಾರ್ಲಿಮೆಂಟ್ ಆಗ್ಬೋದು. ಸೊ ಹಂಗೆ ಅದು ಗ್ಯಾರಂಟಿ ಇಲ್ಲ. ಯಾವುದು ನಮ್ಮ ಲೋಯರ್ ಹೌಸ್, ಅಪ್ಪರ್ ಹೌಸ್ ಮಾತ್ರ 6 ವರ್ಷ. ಹಂಗೆ 8 ಬಾರಿ ಅವರು ಆಯ್ಕೆ ಆಗಿ 8 × 6 48. ಸೊ ಒಂದು ದೊಡ್ಡ ದಾಖಲೆಯನ್ನೇ ಇವತ್ತು ರಾಜ್ಯಕ್ಕೆ ಮುಂದಕ್ಕೆ ಯಾರು 8 ಸತಿ ಆಯ್ಕೆ ಆಗಿದ್ದಾರೆ ಗೊತ್ತಿಲ್ಲ. ಅವರಂತೂ 8 ಬಾರಿ ಸತತವಾಗಿ ಆಯ್ಕೆ ಆಗಿದ್ದಾರೆ. ನಾನು 8 ಬಾರಿ ಆಯ್ಕೆ ಆಗಿದ್ದೀನಿ. ಆದರೆ ಅಸೆಂಬ್ಲಿಲಿ 4 ಬಾರಿ ಕನಕಪುರ ಕ್ಷೇತ್ರ, 4 ಬಾರಿ ಸಾತ್ತೂರು ಕ್ಷೇತ್ರ. ಆದರೆ ನಾನು 85 ಸೋತೋಗ್ಬಿಟ್ಟೆ, 89 ಗೆದ್ದೆ. ಅಲ್ಲಿಂದ 8 ಬಾರಿ ಸತತವಾಗಿದ್ದೀನಿ. ಆದರೆ ನಮ್ಗೆ ಈ ದಾಖಲೆ ಅವ್ರ ದಾಖಲೆನ ನಮ್ಮ ಕೈಲಿ ಮುರಿಯೋಕೆ ಆಗ್ತಾ ಇಲ್ಲ. ನೋಡೋಣ, ದೇವರು ಆರೋಗ್ಯ ಕೊಟ್ಟರೆ, ಜನರ ಆಶೀರ್ವಾದ ಇದ್ದರೆ ಆಮೇಲೆ ಮುಂದಕ್ಕೆ ನಾವು ನೋಡೋಣ. ಸೊ ಹಂಗೆ ಇವತ್ತು ನಾವೆಲ್ಲ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಈ ಅವ್ವ ಪ್ರಶಸ್ತಿ ಏನು ತಾಯಿನ ಸ್ಮರಿಸ್ಕೊಂಡು ಏನು ನಮ್ಮ ಹೊರಟ್ಟಿಯವರು ಮತ್ತು ಅವರ ಕುಟುಂಬದವರು, ಟ್ರಸ್ಟ್ನವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಧಕರನ್ನ ನೆನಪಿಸ್ಕೊಂಡು ಇವತ್ತು ಅವರು ನೆನಪು ಮಾಡ್ತಾ ಇದ್ದಾರೆ. ಸಾಧಕರು ನನಗೆ ಈ ಪ್ರಶಸ್ತಿ ಇತ್ತು ಅಂತ ನಿಮ್ಗೇನಾದ್ರೂ ಖುಷಿ ಇಟ್ಕೊಂಡ್ರೆ ನಿಮ್ಮಂತ ತಟ್ಟರಿಗಿಲ್ಲ. ಇದು ನಿಮ್ಮ ಮೇಲೆ ಒಂದು ದೊಡ್ಡ ಭಾರ. ಈ ಹಾರ ಇದೆಯಲ್ಲ, ಇದು ದೊಡ್ಡ ಭಾರ. ಇನ್ನ ಹೆಚ್ಚಿಗೆ ಜವಾಬ್ದಾರಿನ ಹೊತ್ತು ಸಮಾಜ ನಿಮ್ಮನ್ನ ನೋಡಿ, 4 ಜನ ನೋಡಿ, ಕಣ್ಣಲ್ಲಿ ನೋಡಿ ಈ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ನೀವು ಕೂಡ ಮುಂದಕ್ಕೆ ಬಹಳ ಹೆಚ್ಚಿಗೆಯಿಂದ
ಎಚ್ಚರಿಕೆಯಿಂದ ನಿಮ್ಮ ಸಾಧನೆ ಇನ್ನ ಉತ್ತಮ ಮಟ್ಟಕ್ಕೆ ಹೋಗ್ಬೇಕೇ ಹೊರತು ಇನ್ನು ನಮ್ಮ ಸಾಧನೆ ಸಿಕ್ಕೋಯ್ತು ಅಂತ ಕೊನೆಗೆ ಕೂತ್ಕೊಳ್ಳಂಗಿಲ್ಲ. ಅದನ್ನು ಕೂಡ ನಾನು ಪ್ರಶಸ್ತಿದಾರರಿಗೆ ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಬಂಧುಗಳೇ, ಯಾರ ಸಾವು ಸಾಧನೆ ನಮ್ಮ ವಿವೇಕಾನಂದ ಅವರು ಮಾತಾಡ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ. ಹಂಗೆ ನಮ್ಮ ಏನು ಒಂದು ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ನಮ್ಮ ಆದರ್ಶ, ನಮ್ಮ ಮೌಲ್ಯ, ನಮ್ಮ ತತ್ವಗಳೆಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮೊನ್ನೆ ಅಸೆಂಬ್ಲಿಲೂ ಕೂಡ ಒಂದು ಇದೇ ಹೇಳಿದೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ ಅಂತೇಳಿ. ಹಂಗೆ ನಮ್ಮ ಬಸವರಾಜ್ ಹೊರಟ್ಟಿ ಅವರ ತಾಯಿಯ ಸಾಧನೆ ಏನಪ್ಪಾ ಅಂದ್ರೆ, ಇಂಥ ಯೋಗ್ಯವಾದ ಮಗನಿಗೆ ಜನ್ಮ ಕೊಟ್ಟಿದ್ದಾರಲ್ಲ, ಅದು ಅವರ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶಿಕ್ಷಣ, ಯಾವುದೇ ತಾಯಿ ಆಗಲಿ, ಶಿಕ್ಷಣ ಮತ್ತು ಸಂಸ್ಕಾರ ಅದು ಬದುಕಿನ ಮೂಲ ತಂತ್ರ. ಅದನ್ನ ಈ ಸಂದರ್ಭದಲ್ಲಿ ಶಿಕ್ಷಣ ಕೆಲವು ಸಂದರ್ಭದಲ್ಲಿ ಹೇಳೋದಕ್ಕೆ ಅವಕಾಶ ಕೊಡ್ಬೋದು, ಆದರೆ ಸಂಸ್ಕಾರ ಮಾತ್ರ ಮನುಷ್ಯ ಇಡಲಿಕ್ಕೆ ಯಾವತ್ತೂ ಕೂಡ ಕೊಡುವುದಿಲ್ಲ. ಅದನ್ನ ಬಹಳ ಸಂಸ್ಕಾರ. ನಾನು ವಿಧಾನ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಿರುವಾಗ, ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾಗ ಬೇಕಾದಷ್ಟು ಡಿಬೇಟ್ಗಳನ್ನು ನೋಡಿದ್ದೇನೆ. ಅವರ ಚೌಕಟ್ಟನ್ನು ಬಿಟ್ಟು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ವರ್ಗ ಆಗಿರಲಿ, ಅವರ ಬದ್ಧತೆ, ಅವರ ನಿಲುವನ್ನ ಎಲ್ಲ ಪಾರ್ಟಿಯಿಂದಲೂ ನಿಂತ್ಕೊಂಡು ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ಒಂದು ಬಿಟ್ಟು ಎಲ್ಲ ಪಾರ್ಟಿನೂ ನಿಂತ್ಕೊಂಡು ಗೆದ್ದಿದ್ದಾರೆ. ಜನತಾದಳ, ಎಸ್, ಜನತಾದಳ ಯು, ಬಿಜೆಪಿ ಎಲ್ಲ ಕೂಡ ಇಂಡಿಪೆಂಡೆಂಟ್ ಎಲ್ಲ ಗೆದ್ದಿದ್ದಾರೆ. ಈ ಕಷ್ಟ ಬಿಟ್ಬಿಟ್ಟು, ಬಟ್ ಅಷ್ಟಿಲ್ಲದೆ ಹೋದ್ರು ಕೂಡ ಈ ಕೈ ಜೊತೆ ಬಹಳ ಸ್ನೇಹವನ್ನ ಇಟ್ಕೊಂಡಿದ್ದಾರೆ. ಸ್ನೇಹ ಫ್ರೆಂಡ್ಲಿ ಟು ಆಲ್ ಪೊಲಿಟಿಕಲ್ ಪಾರ್ಟಿ. ಆ ಚೇರ್ಗೆ ಯಾವ ರೀತಿ ಗೌರವ ಕೊಡಬೇಕು ಆ ರೀತಿ ಗೌರವದಿಂದ ಕೊನೆಗೆ ಇವ್ರು ಏನ್ ಹೇಳಿದ್ರು, ನಮ್ಮ ಚೀಫ್ ಮಿನಿಸ್ಟರ್ಗಳೆಲ್ಲ ಒಪ್ಕೊಳ್ತಾರೆ. ಹಿಂದೇನೂ ನಾನು ನೋಡಿದ್ದೀನಿ, ಇವರೊಬ್ಬರೇ ಅಲ್ಲ, ಬೇರೆ ಚೀಫ್ ಮಿನಿಸ್ಟರ್ಗಳೆಲ್ಲ ಒಪ್ಕೊಳ್ತಾರೆ. ಅಂದ್ರೆ ಆ ಸ್ಥಾನಕ್ಕೆ ಏನು ಒಂದು ಗೌರವ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಬಿಜೆಪಿ ಫ್ರೆಂಡ್ಸ್ ಬಂದ್ಬಿಟ್ಟು ಅವ್ರಿಗೆ ಏನ್ ದಬಾಯಿಸ್ತಾ ಇರ್ತಾರೆ, ಇದಂಗಾಗಲ್ಲ ಇದಂಗಲ್ಲ, ನಮ್ಮ ಪಾರ್ಟಿ ಅದಲ್ಲ, ಈ ಸ್ಥಾನಕ್ಕೆ ಏನು ಗೌರವ ಕೊಡಬೇಕು. ಐ ಆಮ್ ನಾಟ್ ಎ ಬಿಜೆಪಿ ಮ್ಯಾನ್, ಐ ಆಮ್ ಎ ನಾನ್ ಪಾರ್ಟಿ ಮ್ಯಾನ್ ನಾವು ಅಂತೇಳಿ ಅವರ ಡ್ಯೂಟಿನ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕಟ್ಟುಬದ್ದು ಇವತ್ತು ಇಲ್ಲಿಗೆ ಓಡ್ ಬಂದು ಅವ್ರು ಹೇಳಿದ ತಕ್ಷಣ ರೂಲಿಂಗ್ ಒಪ್ಕೊಂಡು ಇಲ್ಲಿಗೆ ಬಂದು ನಾನು ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಹುಟ್ಟೆಲ್ಲೂ ಇರ್ತದೆ, ಸಾವೆಲ್ಲೂ ಇರ್ತದೆ, ಕೊನೆಗೆ ಏನ್ ಮಾಡ್ತೀರಿ, ನಮ್ಮ ವಿಚಾರದಲ್ಲಿ ನಾವೆಲ್ಲ ಕೂಡ ನಾವು ಇರಬೇಕಾಗ್ತದೆ. ಇವತ್ತು ತಾಯಿ, ಅವರ ತಾಯಿ, ನಾನು ಹಿಂದೆ ಕೇಳಿದ್ದೇನೆ, ಬಹಳ ದೊಡ್ಡ ಶ್ರೀಮಂತಿಕೆ ಕುಟುಂಬದವರು, ಬಾಗಲಕೋಟೆ ಜಿಲ್ಲೆ ಅಲ್ಲ, ಬಾಗಲಕೋಟೆ ಬೀಳ್ಗಿ ಮೊದಲು ಬಹಳ ದೊಡ್ಡ ಶ್ರೀಮಂತಿಕೆ ಕುಟುಂಬದಿಂದ ಬೆಳೆದಂತ ಒಂದು ಹೆಣ್ಣು ಮಗಳು ಅಲ್ಲಿ ಜನ್ಮ ತಾಳಿ ಇವತ್ತು ನಮ್ಮ ನಾಯಕರಿಗೆ ಇವತ್ತು ಅವರು ಈ ಸಮಾಜನ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಂಗೆ ಅಮ್ಮ ಕೊಟ್ಟಂತ ಜನ್ಮನ ನಾನು ಉಳಿಸ್ಕೊಳ್ಳೇಬೇಕು. ದೇವರು ಕೊಟ್ಟಂತ ಬುದ್ಧಿ, ಗುರು ಕೊಟ್ಟಂತ ವಿದ್ಯೆ, ಈ ಮೂರು ಕೂಡ ನನಗೆ ಸಿಕ್ಕಿದೆ. ಅದನ್ನ ಉಳಿಸ್ಕೊಂಡು ನಾನು ಕೂಡ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಳ್ಳೆ ಮಕ್ಕಳು ನೋಡಿದೆ. ನಾನು ಒಂದಿನ ಸಿಕ್ಕಿದ್ದ, ನಮ್ಗೆ ಯಾವುದೋ ಒಂದು ರಿಜಿಸ್ಟ್ರೇಷನ್ ಬಂದಿದ್ದ, ನಮ್ದು ಯಾವುದೋ ಅಪಾರ್ಟ್ಮೆಂಟ್ ಒಳಗ ವಿಚಾರಿಸಿದೆ, ನಾನು ಮಗ ನಾನು ಭೇಟಿ ಮಾಡಿದ್ದ. ಸೊ ಹಂಗೆ ಒಳ್ಳೆ ಸಂಸ್ಕಾರ ಎಲ್ಲ ಕೂಡ ಇದೆ ಮಕ್ಕಳಲ್ಲೂ ಕೂಡ. ಬಹುಶಃ ತಂದೆ ಆದಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ತೀವ್ರ ವಿಶ್ವಾಸ ಇದೆ. ಯಾಕೆಂದ್ರೆ ಪ್ರತಿಭೆ ಯಾರ ಆಸ್ತಿನೂ ಅಲ್ಲ, ಪ್ರತಿಭೆ ಎಲ್ಲರ ಆಸ್ತಿ ಪ್ರತಿಭೆ. ಯಾರು ಕೇಳಿ ಮಾಡಿ, ಯಾರು ನನ್ನ ಕೇಳಿ ಸಾಧನೆ ಇಲ್ಲ ಅನ್ನೋದು ತಿಳ್ಕೊಳಕ್ ನೀವು ನಾನು ಹೊರಟ್ಟಿ ಆಗೋಕ್ಕಾಗೋದಿಲ್ಲ, ಜೋಶಿ ಆಗೋಕ್ಕಾಗೋದಿಲ್ಲ, ಶಿವಕುಮಾರ್ ಆಗೋಕ್ಕಾಗೋದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾರು ಬೇಕಾದ್ರೂ ಪ್ರತಿಭೆ ಇವತ್ತಿನ ಟೆಕ್ನಾಲಜಿಲಿ, ಇವತ್ತಿನ ಇದರಲ್ಲಿ ಪ್ರತಿ ಫೋನಲ್ಲೇ ಇಡೀ ಪ್ರಪಂಚ ನಮಗೆಲ್ಲ ಕೂಡ ಕಾಣ್ತಾ ಇದೆ. ಅಷ್ಟು ದೊಡ್ಡ ವಿದ್ಯೆಯನ್ನ ಕಲಿಯಲಿಕ್ಕೆ ಒಂದು ಅವಕಾಶ ಇದೆ. ಯಾಕೆಂದ್ರೆ ಹುಟ್ಟು ಬದುಕಿನಲ್ಲಿ ನಾವು ಈ ಸಂದರ್ಭದಲ್ಲಿ ಏನೇ ಸಾಧನೆಯನ್ನ ಮಾಡಬೇಕಾದ್ರೂ ಕೂಡ ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ಒಂದು ಹೆಣ್ಮಕ್ಳು ಇಲ್ಲೆಲ್ಲ ನಾನು ನೋಡಿದೆ, SSLC ಫಸ್ಟ್ ರ್ಯಾಂಕ್ ಅನ್ನ ಬಾಗಲಕೋಟೆ ತಂದಿದ್ದೇನೆ. ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಹೆಣ್ಮಗಳಿಗೆ ಫಸ್ಟ್ ರ್ಯಾಂಕ್ ಇವತ್ತು ಬಂದಿದೆ, SSLC ಫಸ್ಟ್ ರ್ಯಾಂಕ್.
ನನಗೆಷ್ಟು ಖುಷಿ ಆಯಿತು ಅಂದರೆ, ನಾನು ಗ್ರ್ಯಾಜುಯೇಟು 43ನೇ ವಯಸ್ಸು 48ನೇ ವಯಸ್ಸಿಗೆ ನಾನು ಗ್ರ್ಯಾಜುಯೇಟ್ ಆದ 2008 ಅಂದರೆ ಎಷ್ಟಾಯಿತು ಲೆಕ್ಕ ಹಾಕಿ, ನನಗೆ 62-63 ಆಗಿದೆ. ಓಪನ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ ಆದವನು. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೆ ಟಿಕೆಟ್ ಎಲೆಕ್ಷನ್ ನಿಂತ್ಕೊಬಿಟ್ಟೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಹೆಣ್ಮಗಳು ಒಂದು ಗ್ರಾಮೀಣ ಹೈಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಆಗಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳು ಇದ್ರೂ ಕೂಡ, ಪ್ರೈವೇಟ್ ಇದ್ರೂ ಕೂಡ ನಮ್ಮ ಹೊರಟಿ ಸಾಹೇಬ್ ಹುಡುಗಿ ಅಂತ ನಾನು ಆ ಹೆಣ್ಮಗಳಿಗೆ ಫೋನ್ ಮಾಡಿ ಕರೆಸಿ ನನ್ನ ಮನೆಗೆ ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿನ ಚೆಕ್ ಕೊಟ್ಬಿಟ್ಟು ನೀನು ಒಳ್ಳೆದಾಗಿತ್ತು ಅಂತ ಹೇಳಿ ಕಳಿಸ್ತಾರೆ. ಯಾಕೆಂದರೆ ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಬೈ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಹಂಗೆ ಅದು ನನ್ನ ಕೊನೆಯ ಚಾಯ್ಸು. ಇದೇನೇ ಇರಲಿಲ್ಲ, ರಾಜಕಾರಣ ಆದರೆ. ಸೊ ಅದರಿಂದ ನಾನು ತಮ್ಗೆ ಹೇಳೋದಷ್ಟೇ, ಹುಟ್ಟರು ನಮ್ದಲ್ಲ, ಸಾವು ನಮ್ದಲ್ಲ, ಪ್ರಕೃತಿ ನಮ್ಮದಲ್ಲ. ನಮ್ದಂತೆ ಇರುವುದು ನಾವು ಮಾಡಿದಂಥ ಉತ್ತಮ ಕೆಲಸಗಳು. ನಾವು ಏನು ಮಾಡ್ತೀವಿ, ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ. ಹಂಗೆ ನಮಗೆ ಬೇಕಾದಷ್ಟು ಅಧಿಕಾರ ಸಿಗ್ಬೋದು, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಈ 48 ವರ್ಷ ಇರ್ತೀನೋ 8 ವರ್ಷ ಇರ್ತೀನೋ ಅನ್ನೋದು ಏನು ಮುಖ್ಯ ಅಲ್ಲ. ಇವತ್ತು ಕೆಂಗಲ್ ಹನುಮಂತೇವ್ರನ್ನ ನಾವು ನೆನೆಸ್ಕೊಳ್ತೇವೆ, ಕೆಂಗಲ್ ವಿಧಾನಸೌಧ ಕಟ್ಟಿದ್ರು ಅಂತ ನೆನೆಸ್ಕೊಳ್ತೇವೆ. ಮೊನ್ನೆ ಕೃಷ್ಣರವ್ರು ನಾವೆಲ್ಲ ನೆನೆಸ್ಕೊಂಡು, ಯಾಕೆ ನೆನೆಸ್ಕೊಂಡು, ಅವ್ರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ನೆನೆಸ್ಕೊಂಡು. ನಾನು ಭಾಷಣ ಮಾಡ್ಬೇಕಾದ್ರು ಹೇಳಿದೆ ಅಸೆಂಬ್ಲಿಲಿ, ಇವತ್ತು ಅನಂತಕುಮಾರ್ ಅವರು ಕೃಷ್ಣ ಇದ್ದದಕ್ಕೆ ಬೆಂಗಳೂರಲ್ಲಿ ಮೆಟ್ರೋ ಆಯಿತು. ಅವತ್ತು ವಾಜಪೇಯಿ ಅವರ ಕಾಲದಲ್ಲಿ ಅವರು ಅದನ್ನು ಸಹಾಯ ಕೊಟ್ಟೋದಕ್ಕೆ ಇವತ್ತಾಯಿತು. ಹಂಗೆ ವಿಕಾಸಸೌಧ ಕಟ್ಟಿದವರು ಎಸ್.ಎಂ. ಕೃಷ್ಣರವರು. ಹಂಗೆ ನಾವು ಯಾರು ಕೂಡ ಯಾರು ಅದನ್ನು ಕೊಟ್ಟು ಏನಾದ್ರು ಒಂದು ಬಿಸಿ ಊಟ ಕೊಟ್ಟವರು ಎಸ್.ಎಂ. ಕೃಷ್ಣ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಬೇಕಾದ ರೀತಿಯಲ್ಲಿ ನಾವು ಅದನ್ನೆಲ್ಲ ನೆನೆಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೇವೆ. ಆದ್ದರಿಂದ ಇದನ್ನು ದಯವಿಟ್ಟು ನಮ್ಮ ಹೊರಟ್ಟಿಯವರ ಏನು ಈ ಸಂಸ್ಥೆ, ಅವರ ಟ್ರಸ್ಟು ನಾನೀಗಾಗಲೇ ರಾಜ್ಯಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ಕೊಂಡು ಹೋಗ್ತಾರೆ, ಗಂಟೆ ನಾನು ಮಾತಾಡ್ತೀನಿ. ನನಗೂ ಚೀಫ್ ಮಿನಿಸ್ಟರ್ ಜೊತೆ ಒಂದು ಕಾರ್ಯಕ್ರಮ ಇದೆ, ಸ್ವಲ್ಪ ಲೇಟ್ ಆಯಿತು. ಆದರೂ ಚಿಂತೆ ಇಲ್ಲ, ಇನ್ನು ಪ್ರಶಸ್ತಿ ಕೊಟ್ಟು ಮಾಡೋದು ಬೇಕಾ, ಇನ್ನೂ ಸ್ವಲ್ಪ ಹೊತ್ತು ಅದಕ್ಕೆ ಲೇಟಾಗಿ ಹೋದರೂ ನಾನು ಪ್ರಯತ್ನ ಮಾಡ್ತೇನೆ. ನನ್ನ ಮಾತು ಕೂಡಿ ಇನ್ನೂ 1 ಗಂಟೆ ಆಗ್ತದೆ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಬಹುಶಃ ಸಾಕ ಇಲ್ಲ, ಆಮೇಲೆ ಕೊನೆ ಮಠದ ಸ್ವಾಮಿಗಳು ಬಿಟ್ಬಿಟ್ಟು ನೀವು ಖಾದಿ ಬಟ್ಟೆ ಹಾಕಲಿ ಅಂತ, ನೀವು ಕಾವಿ ಬಟ್ಟೆ ಹಾಕಲಿ ಅಂತ ಹೇಳ್ತೀನಿ. ಅಷ್ಟು ಬೇಡ, CM ಕಾಯ್ತಾ ಇದ್ದಾರಂತೆ, ದಯವಿಟ್ಟು ಕ್ಷಮಿಸಬೇಕು. ಇಷ್ಟು ಹೇಳಿ, ಇಂಥ ದೊಡ್ಡ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಈ ಒಂದು ಅವಕಾಶವನ್ನು ಉದ್ಘಾಟನೆ ಮಾಡೋಂಥ ಅವಕಾಶ, ಜ್ಯೋತಿನ ಬೆಳೆಸುವಂಥ ಅವಕಾಶ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯದ್ದಾಗಲಿ, ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಿಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.